ಸಬ್ಜೆಕ್ಟ್ ಬಂದ್ಬಿಟ್ಟು SAPM. ನೆಕ್ಸ್ಟ್ ಕಂಟೆಂಟ್. ಫಸ್ಟ್ ಡಿಫೈನ್ ದ ಟರ್ಮ್ ರಿಸ್ಕ್ ಮೀನಿಂಗ್, ಡೆಫಿನೇಷನ್ ಆಫ್ ರಿಸ್ಕ್, ಟೈಪ್ಸ್ ಆಫ್ ರಿಸ್ಕ್, ಕನ್ಕ್ಲೂಷನ್, ಲಾಸ್ಟ್ ಒನ್ ಬಂದ್ಬಿಟ್ಟು ರೆಫರೆನ್ಸ್. ರೆಫರೆನ್ಸ್ ಸ್ಪೆಲ್ಲಿಂಗ್ ತಪ್ಪಾಗಿದಮ್ಮ. ರೆಫರೆನ್ಸ್ ಸ್ಪೆಲ್ಲಿಂಗ್ ಇರ್ಲಿ ಅಲ್ಲಿ ಬ್ಯಾಕ್ ಟು ಲೇಟರ್. Meaning of risk. Risk is the potential. Risk is the potential of gaining and losing something of value. ರಿಸ್ಕ್ ಅಂದ್ರೆ ಇದು ಒಂದು ವಸ್ತುವನ್ನ ನಾವು ಇದು ರಿಸ್ಕ್ ಅಂದ್ರೆ ಹೆಂಗಿರ್ತದ ಅಂದ್ರೆ ಒಂದು ಪ್ರಾಡಕ್ಟ್ ಇಮ್ಯಾಜಿನ್ ಮಾಡೋದು. ಮೀನ್ಸ್ ಹೆಂಗಂದ್ರೆ ಇದು ರಿಸ್ಕ್ ಯಾವಾಗ್ನೂ ಅನ್ಸರ್ಟಿನಿಟಿ ಆಗಿರ್ತದ. ರಿಸ್ಕ್ ಆಗ್ತದ ಅಂತಾನೆ ಹೇಳಕ್ಕಾಗಲ್ಲ, ಆಗಲ್ಲ ಅಂತಾನೆ ಹೇಳಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರ ನಾವು ಒಂದ್ ಕಾರ್ ಡ್ರೈವಿಂಗ್ ಮಾಡ್ಕೊತಾ ಇರ್ತೇವ್. ನಾವು ಸಡನ್ಲಿ ಏನೋ ಒಂದು ಬೈಕ್ ಸೆಂಟರ್ ಬಂತು ಅಂದ್ರೆ ನಮ್ಗೆ ಆಕ್ಸಿಡೆಂಟ್ ಆಗ್ಬೋದು. ಆಯ್ತು ಅಂತ ಬಿ ಹೇಳಕ್ಕಾಗಲ್ಲ, ಆಗಲ್ಲ ಅಂತ ಬಿ ಹೇಳಕ್ಕಾಗಲ್ಲ. ಏನ್ ಅನ್ಸರ್ಟನ್ ಆಗ ಆಯ್ತು ನೋಡ್ರಿ, ಅದಕ್ಕೆ ರಿಸ್ಕ್ ಅಂತ ಕರೀತಾರ. ದೆನ್ ಡೆಫಿನೇಷನ್ ಆಫ್ ರಿಸ್ಕ್. अरे नेक्स्ट डेफिनेशन. Next definition of risk. Risk is defined in the form in the financial term as the chance that an outcomes or investment act ಇದು ನಾವು ಪ್ರಾಫಿಟ್ ನಾಗೆ ಡಿಫೈನ್ ಆಗ್ತದ ಅಂತ ಹೇಳಕ್ಕಾಗಲ್ಲ. ಪ್ರಾಫಿಟ್ ನಾಗ ಬಿ ಡಿಫೈನ್ ಆಗ್ಬೋದು, ಆಸ್ ವೆಲ್ ಆಸ್ ಲಾಸ್ ನಾಗ ಬಿ ಡಿಫೈನ್ ಆಗ್ಬೋದು. ಇದು ಎರಡ್ರದಾಗ ಬಿ ಆಗ್ಬೋದು, ಲಾಸ್ ನಾಗ ಬಿ ಆಗ್ಬೋದು, ಆಸ್ ವೆಲ್ ಆಸ್ ಪ್ರಾಫಿಟ್ ನಾಗ ಬಿ ಆಗ್ಬೋದು. ಇದಕ್ಕೆ ರಿಸ್ಕ್ ಅಂತ ಕರೀತಾರೆ. ಇದೊಂದು ಫೈನಾನ್ಷಿಯಲ್ ಟರ್ಮ್ ನಾಗ ಡಿಫೈನ್ ಆಗ್ಯದ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಟೈಪ್ಸ್ ಆಫ್ ರಿಸ್ಕ್. ಅದ್ರಾಗ ಫಸ್ಟ್ ಸಿಸ್ಟಮೆಟಿಕ್ ರಿಸ್ಕ್. ಫಸ್ಟ್ ಒನ್ ಬಂದ್ಬಿಟ್ಟು ಸಿಸ್ಟಮೆಟಿಕ್ ರಿಸ್ಕ್. ಅಂದ್ರೆ ಸಿಸ್ಟಮೆಟಿಕ್ ರಿಸ್ಕ್ ಈಸ್ ಡ್ಯೂ ಟು ದ ಇನ್ಫ್ಲೂಯೆನ್ಸ್ ಆಫ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಆನ್ ಆನ್ ಆರ್ಗನೈಸೇಷನ್. ಸಚ್ ಫ್ಯಾಕ್ಟರ್ಸ್ ಆರ್ ನಾರ್ಮಲಿ ಅನ್ಕಂಟ್ರೋಲೇಬಲ್ ಫ್ರಮ್ an organization point of view. It is a micro in nature. ಸಿಸ್ಟಮೆಟಿಕ್ ರಿಸ್ಕ್ ಇದು ಒಂದು ಎದ್ರಾಗ ಇನ್ಫ್ಲೂಯೆನ್ಸ್ ಆಗ್ತದೆ ಅಂದ್ರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ ನಾಗ ಇನ್ಫ್ಲೂಯೆನ್ಸ್ ಆಗ್ತದೆ ಅಂತ ಹೇಳ್ಬೋದು ಇದು ಆರ್ಗನೈಸೇಷನ್ ದಾಗ. ಮತ್ತೆ ಇದು ಅನ್ಕಂಟ್ರೋಲೇಬಲ್ ಆಗಿರ್ತದ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಇಂಡಿಯನ್ ಟ್ಯಾಕ್ಸೇಷನ್ ಸಿಸ್ಟಮ್ ಆಗಲಿ, ಇಂಡಿಯನ್ ಎಕನಾಮಿಕ್ ಸಿಸ್ಟಮ್ ಆಗಲಿ, ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಆಗಲಿ, ಇವು ಯಾವ್ದ್ರ ಮೇಲೆ ಬಿ ಇದು ಹಕ್ ಚಲಾಯಿಸ್ಲಕ್ ಆಗಲ್ಲ. ಇದ್ರ ಮ್ಯಾಗ ಎಲ್ಲ ಇದು ಕಂಟ್ರೋಲ್ ಮಾಡ್ಲಕ್ಕ ಆಗಲ್ಲ. ಯಾಕಂದ್ರೆ ಇದು ಎಕ್ಸ್ಟರ್ನಲ್ ಫ್ಯಾಕ್ಟರ್ ಇರೋ ಸಲುವಾಗಿ ಇದು ಎಂಬುದು ಇದ್ರಾಗ ಇದು ಆಗಲ್ಲ. ಇದ್ರ ಮ್ಯಾಗ ಯಾವ್ದು ಬಿ ಇದು ಕಂಟ್ರೋಲ್ ಮಾಡ್ಲಕ್ಕ ಸಾಧ್ಯ ಇಲ್ಲ. ಸೊ ಸಿಸ್ಟಮೆಟಿಕ್ ರಿಸ್ಕ್ ಅಂದ್ರೆ ಅದು ಅನ್ಕಂಟ್ರೋಲೇಬಲ್ ಆಗಿರ್ತದೆ. ಇದ್ರಾಗ 3 ಟೈಪ್ಸ್ ಬರ್ತಾವ. ಫಸ್ಟ್ ಒನ್ ಇಂಟ್ರೆಸ್ಟ್ ರೇಟ್ ರಿಸ್ಕ್, ಸೆಕೆಂಡ್ ಒನ್ ಮಾರ್ಕೆಟ್ ರಿಸ್ಕ್, ಥರ್ಡ್ ಒನ್ ಪರ್ಚೇಸಿಂಗ್ ಪವರ್ ರಿಸ್ಕ್. ಫಸ್ಟ್ ಒನ್ ಇಂಟ್ರೆಸ್ಟ್ ರೇಟ್ ರಿಸ್ಕ್. ಹಲೋ ಹಲೋ ಅಮ್ಮ ಹೇಳ್ರಿ. ಹಲೋ ಕೇಳಿಸ್ತಾ ಇದೆಮ್ಮ ಹೇಳ್ರಿ. ಹಾ ರೀ. ಫಸ್ಟ್ ಒನ್ ಇಂಟ್ರೆಸ್ಟ್ ರೇಟ್ ರಿಸ್ಕ್.
Interest rate risk arise due to variability in the interest rates from time to time. It particularly affect debt security as they carry the fixed rate of interest. ಇಂಟ್ರೆಸ್ಟ್ ರೇಟ್ ರಿಸ್ಕ್ ಇದು ಒಂದು ಹೆಂಗಿರ್ತದ ಅಂತಂದ್ರ ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್ ಹೆಚ್ಚಿಗಾದ್ರ ಬಾಂಡ್ ರೇಟ್ ಕಮ್ಮಿ ಆಯ್ತದ. ಬಾಂಡ್ ರೇಟ್ ಹೆಚ್ಚಿಗಾಯ್ತಂದ್ರೆ ಮಾರ್ಕೆಟ್ ಇಂಟ್ರೆಸ್ಟ್ ರೇಟ್ ಏನಿರ್ತದ ಕಮ್ಮಿ ಆಯ್ತದ. ಇವೆರಡು ಡೆಟ್ ಡೆಪಾಸಿಟ್ ಆಗಿರ್ತಾವ ಅಂತ ಹೇಳ್ಬೋದು. ಎಷ್ಟು ಮಾಡ್ತೇವೆ ನಾವು ಸಡನ್ಲಿ ಏನಾಗಿರ್ತದ ಮಾರ್ಕೆಟ್ ನಾಗ 8% ಇಂಟ್ರೆಸ್ಟ್ ಆಯ್ತದ. ಸೊ ಬೇರೆದ್ರಲ್ಲಿ ಏನ್ ಮಾಡ್ತಾರೆ 8% ಎಲ್ಲಿ ಇಂಟ್ರೆಸ್ಟ್ ಇರ್ತದ. ಸೊ ಅವ್ರು ಅಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಯ್ತಾರ. ನಮ್ಗೆ ಏನಾಯ್ತದ ಲಾಸ್ ಆಯ್ತದ. ಯಾಕಂದ್ರೆ ನಮ್ಗ್ ನಾವು 6% ಇಂಟ್ರೆಸ್ಟ್ ಇದ್ದಲ್ಲಿ ಮಾಡಿರ್ತೇವಲ್ಲ. ಸೊ ನಾವು ಸಡನ್ಲಿ ಏನು 8% ಆಯ್ತು. ನಮಗೂ ಸ್ವಲ್ಪ ವೇಟ್ ಮಾಡಿದ್ರೆ ಮುಂದೆ ಗೊತ್ತಿರ್ತದ ನಾವು 8% ಇದ್ದಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೇವೆ. ನಮಗೇನು 2% ಲಾಸ್ ಆಗ್ತದ ಅಂತ ಹೇಳ್ಬೋದು. ಒಂದ್ ಬಾಂಡ್ ರೇಟ್ 6% ಇತ್ತು, ನಾವು ಒಂದ್ ಸ್ವಲ್ಪ ದಿವಸನಾಗ ಚೇಂಜ್ ಆಯ್ತು, ಬಾಂಡ್ ರೇಟ್ 6% ಆಯ್ತು ಅಂದ್ರೆ ಸಡನ್ಲಿ 2% ಡಿಕ್ರೀಸ್ ಆಯ್ತದ. ಅವಾಗ ಏನಿಲ್ಲ ಮತ್ ನಮ್ಗೆ ಲಾಸ್ ಆಯ್ತದ ಅಂತ ಹೇಳ್ಬೋದು. ಇದಕ್ಕೇನಂತಾರ ಇಂಟ್ರೆಸ್ಟ್ ರೇಟ್ ಆಫ್ ರಿಸ್ಕ್ ಅಂತ ಕರೀತಾರೆ. ಸೆಕೆಂಡ್ ಒನ್ ಮಾರ್ಕೆಟ್ ರಿಸ್ಕ್. ಮಾರ್ಕೆಟ್ ರಿಸ್ಕ್ ಈಸ್ ಅಸೋಸಿಯೇಟೆಡ್ ವಿತ್ ಕನ್ಸ್ಟೆಂಟ್ ಇನ್ಫ್ಲೇಷನ್ ಸೀನ್ ಇನ್ ದ ಟ್ರೇಡಿಂಗ್ ಪ್ರೈಸ್ ಆಫ್ ಎನಿ ಪರ್ಟಿಕ್ಯುಲರ್ ಶೇರ್ಸ್ ಆರ್ ಸೆಕ್ಯೂರಿಟೀಸ್. ದಟ್ ಈಸ್ ಇಟ್ ಅರೈಸ್ ಡ್ಯೂ ಟು ರೈಸ್ ಆರ್ fall in the trading price of listed shares or securities in the stock market. ಮಾರ್ಕೆಟ್ ರಿಸ್ಕ್ ಇದು ಅಂತಂದ್ರ ಮಾರ್ಕೆಟ್ ರಿಸ್ಕ್ ಅಂದ್ರ ನಾವು ಮುಂದ್ ಫ್ಯೂಚರ್ ನಾಗ ಎಷ್ಟು ಪ್ರಾಫಿಟ್ ಆಯ್ತದ ಎಷ್ಟು ಲಾಸ್ ಆಯ್ತದ ಅಂತ ನಾವು ಊಹೆ ಮಾಡ್ಕೊಳಕ್ ಆಗಲ್ಲ. ಯಾಕಂತಂದ್ರೆ ಶೇರ್ಸ್ ನಾವು ಶೇರ್ಸ್ ನಮ್ಗ ಡಿಫ್ರೆಂಟ್ ಟೈಪ್ ನಾಗ ಸಿಗ್ಬೋದು. ಅಂತಂದ್ರೆ ನಾವು ಮುಂದ 1000 rupees ಪ್ರಾಫಿಟ್ ಆಯ್ತದ ಅಂತ ನಾವು ಹಾಕಿದ್ರಿಲ್ಲ ನಮ್ಗೆ 1000 ಆಯ್ತದ, 900 ಆಯ್ತದ, 800 ಆಯ್ತದ. ಡಿಫ್ರೆಂಟ್ ಒಂದ್ಸಲ ಅಷ್ಟು ಬಿ ಆಗಲ್ಲ, ಫುಲ್ ಲಾಸ್ ಬಿ ಆಗ್ಬೋದು. ಫುಲ್ ಮತ್ತ ನಾವು ಇನ್ವೆಸ್ಟ್ ನಾವ್ ಎಷ್ಟ್ ಅನ್ಕೊಂಡಿರ್ತೇವಲ್ಲ ಅದಕ್ಕ ಹೆಚ್ಚಿಗೂ ಆಗ್ಬೋದು. ಅದು ಅನ್ಸರ್ಟನ್ ಆಗಿರ್ತದ. ಇದಕ್ಕೆ ಮಾರ್ಕೆಟ್ ರಿಸ್ಕ್ ಅಂತ ಕರೀತಾರೆ. ಥರ್ಡ್ ಒನ್ ಬಂದ್ಬಿಟ್ಟು purchasing power risk. Purchasing power risk is also known as inflation risk. It is so since it from the fact that is affect purchasing power adversary. It is not described to invest in securities during an inflationary period. ಅಂತಂದ್ರೆ ಪರ್ಚೇಸಿಂಗ್ ಪವರ್ ರಿಸ್ಕ್ ಇದು ಹೆಂಗಿರ್ತದೆ ಅಂತಂದ್ರ ಇನ್ ಫೈನಾನ್ಸ್ ಇದು the financial ability to buy product and services. Purchasing power ಅಂತಂದ್ರೆ ಇದು ಒಂದು ಎಬಿಲಿಟಿ ಇರ್ತದ. ಪರ್ಚೇಸಿಂಗ್ ಪವರ್ ನಮ್ಮಲ್ಲಿ ನಮ್ ಫರ್ಮ್ ನಾಗ ನಮ್ ಖರೀದಿ ಮಾಡಕ ಎಷ್ಟು ತಾಕತ್ತದ ಅಂತ ತೋರ್ಸ್ಕೊಡ್ತದ. ನಾವ್ ಒಂದ್ ವಸ್ತು ಪ್ರಾಡಕ್ಟ್ ಪರ್ಚೇಸ್ ಮಾಡ್ದೇವ್ ಅಂತಂದ್ರ ನಾವು ಆ ಪ್ರಾಡಕ್ಟ್ ಲಿಂದ ಯಾವ ರೀತಿ ವಸ್ತುಗಳು ಪ್ರೊಡಕ್ಷನ್ ಮಾಡ್ಕೆಸಿಂದ ನಾವ್ ಯಾವ ರೀತಿ ಮಾರ್ಕೆಟ್ ನಾಗ ತರಬೇಕು, ನಾವು ತಂದಿದ್ ಪ್ರಾಡಕ್ಟ್ ಮಾರ್ಕೆಟ್ ನಾಗ ಸೆಲ್ ಆಗ್ಬೇಕು, ಯಾವ ರೀತಿ ಪ್ಯಾಕೇಜಿಂಗ್ ಮಾಡ್ಬೇಕು, ಯಾವ ರೀತಿ ಪ್ರಾಡಕ್ಟ್ ರೆಡಿ ಮಾಡ್ಬೇಕು. ಯಾಕಂದ್ರೆ ಮಾರ್ಕೆಟ್ ನಾಗ ಎಲ್ಲಾ ಕಸ್ಟಮರ್ಸ್ ಒಂದೇ ರೀತಿ ಆಗಿರಲ್ಲ. ಸ್ವಲ್ಪ ಜನ ಕಡಿಮೆ ಕೊಟ್ಟು ತಗೋಬೇಕಂತಾರ, ಸ್ವಲ್ಪ ಜನ ಜಾಸ್ತಿ ಕೊಟ್ಟು ತಗೋಬೇಕಂತಾರ, ಒಬ್ರೊಬ್ರ ದುಡ್ಡು ಇರಂಗಿಲ್ಲ. ಅವಾಗ ಏನ್ ಮಾಡ್ತಾರ, ನಾವು ಅವ್ರದ್ದು ನೀಡ್ಸ್ ಬಿ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಬೇಕು, ಇವ್ರದ್ದು ಮಾಡ್ಬೇಕು. ಸೊ ಅವಾಗ ನಾವು ಥಿಂಕ್ ಮಾಡಿ ಯಾವ ರೀತಿ ಪರ್ಚೇಸ್ ಮಾಡಿ, ಯಾವ ರೀತಿ ವಸ್ತುಗಳು ಪ್ರಾಡಕ್ಟ್ ಮಾಡಿ, ಯಾವ ರೀತಿ ಮಾರ್ಕೆಟ್ ನ ಸೆಲ್ ಮಾಡ್ಬೇಕು ಅಂತ ತಿಳ್ಕೊಂಡಿರ್ಬೇಕು. ಇದಕ್ಕೇನಂತಾರೆ ಪರ್ಚೇಸಿಂಗ್ ಪವರ್ ರಿಸ್ಕ್. ಹೇಳಕ್ ನಾವು ಪ್ರಾಡಕ್ಟ್ ಮಾಡಿದ್ ಅದು ಮಾರ್ಕೆಟ್ ನಾಗ ಸೆಲ್ಲೇ ಆಗಲೈತು ಅಂದ್ರೆ ಅದೆಲ್ಲ ಫುಲ್ ವೇಸ್ಟ್ ಆಗಿಬಿಡ್ತದ. ನಾವು ಹಾಕಿದ್ದು ದುಡ್ಡಿಗೆ ಬಿ ನಮ್ಗೆ ರಿಟರ್ನ್ ಸಿಗಂಗಿಲ್ಲ. ಅದಕ್ಕೆ ಏನಂತಾರ ಪರ್ಚೇಸಿಂಗ್ ಪವರ್ ರಿಸ್ಕ್ ಅಂತ ಕರೀತಾರ. ಸೆಕೆಂಡ್ ಒನ್ ಬಂದ್ಬಿಟ್ಟು ಮೇನ್ ಸೆಕೆಂಡ್ ಅನ್ಸಿಸ್ಟಮೆಟಿಕ್ ರಿಸ್ಕ್. Unsystematic risk due to the influence of internal factors prevailing within an organization. Such factors are normally controllable from an organization point of view. Systematic risk uncontrollable ಅನ್ಕಂಟ್ರೋಲೇಬಲ್ ಇರ್ತದ. ಮತ್ತೆ ಇದು ಅನ್ಸಿಸ್ಟಮೆಟಿಕ್ ರಿಸ್ಕ್ ಅಂದ್ರೆ ಕಂಟ್ರೋಲೇಬಲ್ ಇರ್ತದ. ಅದು ಏನು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಗಳಿಗೆ ಇನ್ಫ್ಲೂಯೆನ್ಸ್ ಮಾಡಿದ್ರೆ ಇದೇನ್ ಮಾಡ್ತದೆ, ಇಂಟರ್ನಲ್ ಫ್ಯಾಕ್ಟರ್ಸ್ ಗಳಿಗೆ ಇನ್ಫ್ಲೂಯೆನ್ಸ್ ಮಾಡ್ತದ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಎಂಪ್ಲಾಯರ್ಸ್ ಅಲ್ಲಿ, ಮ್ಯಾನೇಜರ್ಸ್ ಅಲ್ಲಿ, ಇವರಿಗೆಲ್ಲ ಇದೇನ್ ಮಾಡ್ತದೆ, ಇನ್ಫ್ಲೂಯೆನ್ಸ್ ಮಾಡ್ತದ ಅಂತ ಹೇಳ್ಬೋದು. ಇದಕ್ಕೇನಂತಾರ ಅಂದ್ರೆ ಅನ್ಸಿಸ್ಟಮೆಟಿಕ್ ರಿಸ್ಕ್ ಅಂತ ಕರೀತಾರ.
ದೆನ್ ಇದ್ರಾಗ 3 ಟೈಪ್ಸ್ ಬರ್ತಾವ. ಫಸ್ಟ್ ಒನ್ ಬಿಸ್ನೆಸ್ ರಿಸ್ಕ್, ಸೆಕೆಂಡ್ ಒನ್ ಫೈನಾನ್ಷಿಯಲ್ ರಿಸ್ಕ್, ಥರ್ಡ್ ಒನ್ ಆಪರೇಷನಲ್ ರಿಸ್ಕ್. ಫಸ್ಟ್ ಒನ್ ಬಂದ್ಬಿಟ್ಟು ಬಿಸ್ನೆಸ್ ರಿಸ್ಕ್. Business risk is also known as liquidity risk. It is so since it from the sale and purchase of securities affected by business cycle, technological changes, etc. ಬಿಸ್ನೆಸ್ ರಿಸ್ಕ್ ಇದು ಅಂತಂದ್ರ ಬಿಸ್ನೆಸ್ ನಾಗ ಯಾವ್ದೇ ರೀತಿ ಲಾಸ್ ಆದ್ರ ಅದಕ್ಕೆ ಏನಂತಾರ ಬಿಸ್ನೆಸ್ ರಿಸ್ಕ್ ಅಂತ ಕರೀತಾರ. ಫಾರ್ ಎಕ್ಸಾಂಪಲ್, ನಾವು ಬಿಸ್ನೆಸ್ ಮಾಡ್ಲತ್ತಿದ್ದೇವೆ ಎಲ್ಲಿ ಅಂದ್ರೆ ಸ್ಟಾಕ್ ಮಾರ್ಕೆಟ್ ನಾಗ ನಾವು ಬಿಸ್ನೆಸ್ ಮಾಡ್ತಿದ್ದೇವೆ. ನಾವೇನ್ ಮಾಡ್ತೇವೆ, ಶೇರ್ ಪರ್ಚೇಸ್ ಮಾಡ್ತೇವೆ, ಡಿಫ್ರೆಂಟ್ ಶೇರ್ಸ್ ಪರ್ಚೇಸ್ ಮಾಡ್ತೇವೆ. ಪರ್ಚೇಸ್ ಮಾಡಿ ಸಡನ್ಲಿ ಅದ್ರ ವ್ಯಾಲ್ಯೂ ಏನಾಯ್ತದ ಕಮ್ಮಿ ಆಯ್ತದ. ಕಮ್ಮಿ ಆದಾಗ ನಮ್ಗೆ ಏನಾಯ್ತದ ಲಾಸ್ ಆಯ್ತದ. ಲಾಸ್ ಅಂದ್ರೆ ರಿಸ್ಕ್. ನಾವೇನ್ ಮಾಡ್ಬೇಕು, ಅವಾಗ ರಿಸ್ಕ್ ಬಿಯರ್ ಮಾಡ್ಬೇಕಾಯ್ತದ. ಇನ್ನೊಂದ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರ, ನಾವು ಒಂದ್ crore ರೂಪಾಯಿ ಹಾಕಿ ಯಾವ್ದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಲ್ಲತ್ತಿದ್ದೇವೆ. ನಾವು 1 crore ರೂಪಾಯಿ ಹಾಕಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೇವೆ, ಪ್ರೊಡಕ್ಷನ್ ಬಿ ಸ್ಟಾರ್ಟ್ ಮಾಡ್ತೇವೆ. ನಾವು ಮಾಡಿದ ಪ್ರೊಡಕ್ಷನ್ ಅದು ಪ್ರಾಡಕ್ಟ್ ಮಾರ್ಕೆಟ್ ನ ಸೆಲ್ಲೇ ಆಗಲೋಯ್ತು ಅಂತಂದ್ರ ನಮ್ಗೆ ಏನಾಯ್ತದ ಲಾಸ್ ಆಯ್ತದ. ಇದಕ್ಕೇನಂತಾರ ಬಿಸ್ನೆಸ್ ರಿಸ್ಕ್ ಅಂತ ಕರೀತಾರ. ಸೆಕೆಂಡ್ ಒನ್ ಬಂದ್ಬಿಟ್ಟು ಫೈನಾನ್ಷಿಯಲ್ ರಿಸ್ಕ್. Financial risk is also known as a credit risk. It arises due to changes in the capital structure of the organization. The capital structure mainly comprises of 3 ways which funds are sourced for the project. Financial risk ಅಂತಂದ್ರು ಫೈನಾನ್ಷಿಯಲ್ ರಿಸ್ಕ್ ಒಳಗ ಫೈನಾನ್ಸಿಯಲ್ ಒಳಗ ರಿಸ್ಕ್ ಅಂಬದು ಇನ್ವಾಲ್ವ್ ಆಗೋದಕ್ಕ ಫೈನಾನ್ಷಿಯಲ್ ರಿಸ್ಕ್ ಅಂತ ಕರೀತಾರ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರ, ನಾವ್ ಒಂದ್ ಬ್ಯಾಂಕಿನಾಗ ಅಂಬದು 1 lakh ರೂಪಾಯಿ ಲೋನ್ ತಗೊಂಡಿರ್ತೇವೆ. ಇಲ್ಲಾಂದ್ರೆ ನಾವೇ 1 lakh ರೂಪಾಯಿ ಲೋನ್ ಯಾರಿಗೋ ಕೊಟ್ಟಿರ್ತೇವೆ ಅಂತ ತಿಳ್ಕೊರಿ. ಅವ್ರು ನಮ್ಗ ಅದು 1 lakh ರೂಪಾಯಿ ರಿಟರ್ನ್ ಮಾಡಲ್ಲ ಹೋದ್ರ ನಮ್ಗೆ ಏನಾಯ್ತದ ರಿಸ್ಕ್ ಆಯ್ತದ. ಅಲ್ಲಿ ದುಡ್ಡಿನ ರಿಸ್ಕ್ ಆಯ್ತದಲ್ಲ. ಸೊ ಅದಕ್ಕೆ ಏನಂತಾರ ಫೈನಾನ್ಷಿಯಲ್ ರಿಸ್ಕ್ ಅಂತ ಕರೀತಾರ. ನಾವ್ ಯಾರಿಗೋ ಒಂದ್ ಸ್ವಲ್ಪ ದುಡ್ಡು ಉದ್ರಿ ಹಾಕಿ ಕೊಟ್ಟೆವು, ಅವ್ರ ನಮ್ಗೆ ರಿಟರ್ನ್ ಮಾಡಿಲ್ಲ ಅಂದ್ರೆ ಅದನ್ನ ಫೈನಾನ್ಷಿಯಲ್ ರಿಸ್ಕ್ ಅಂತ ಆಯ್ತದ. ಎಲ್ ಬಿ ದುಡ್ಡಿನ ವಿಚಾರ ಬಂದ್ರ ಅದಕ್ಕೆ ಏನಂತಾರ ಫೈನಾನ್ಷಿಯಲ್ ರಿಸ್ಕ್ ಅಂತ ಕರೀತಾರ. ಸೊ ಥರ್ಡ್ ಒನ್ ಬಂದ್ಬಿಟ್ಟು ಆಪರೇಷನಲ್ ರಿಸ್ಕ್. Operational risk are the business process risk failing due to the human errors. This risk will changes from industry to industry. It occurs due to a breakdown in the internal procedures, people's policies and system. Operational risk ಅಂತಂದ್ರೆ ಆಪರೇಷನಲ್ ರಿಸ್ಕ್ ಅಂದ್ರೆ ಇದರಲ್ಲಿ ಎಲ್ಲಾ ರೀತಿಯ ಲಾಸ್ಗಳು ಬರ್ತಾವ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರ, ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಲಿಂದ ಏನೇನ್ ಲಾಸ್ ಆಯ್ತದ ಆಪರೇಷನಲ್ ರಿಸ್ಕ್ ನಾಗ ಅಂತಂದ್ರ, ಯಾವ್ದೇ ಕಳ್ಳತನ ಆಗ್ಬೋದು, ಬೆಂಕಿ ಬೀಳ್ಬೋದು, ಯಾವ್ದೇ ರೀತಿ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಲಿಂದ ಆಗಿರುವಂತ ರಿಸ್ಕ್ ಗಳಿಗೆ ಆಪರೇಷನಲ್ ರಿಸ್ಕ್ ಅಂತ ಕರೀತಾರೆ. ಈ ರೀತಿಯಾಗಿ ರಿಸ್ಕ್ ಆಗ್ಬೋದು. ದೆನ್ ಇಂಟರ್ನಲ್ ಫ್ಯಾಕ್ಟರ್ಸ್ ಲಿಂದ ಯಾವ ರೀತಿ ರಿಸ್ಕ್ ಬರ್ತದ ಅಂತಂದ್ರ, ಎಂಪ್ಲಾಯಿಗಳು ಕರೆಕ್ಟ್ ಕೆಲಸ ಮಾಡದೇ ಇರೋದ್ರಿಂದ, ಮಷಿನ್ಸ್ ಕರೆಕ್ಟ್ ಕೆಲಸ ಮಾಡದೇ ಇರೋದ್ರಿಂದ, ಇವುಗಳಿಂದ ಏನಾಯ್ತದ ರಿಸ್ಕ್ ಉಂಟಾಗ್ತದ. ಇದಕ್ಕೇನಂತಾರ ಆಪರೇಷನಲ್ ರಿಸ್ಕ್ ಅಂತ ಕರೀತಾರ. ದೆನ್ ಲಾಸ್ಟ್ ಒನ್ ಬಂದ್ಬಿಟ್ಟು ಕನ್ಕ್ಲೂಷನ್. ಇದು ರಿಸ್ಕ್ ಯಾವಾಗ್ನೂ ಅನ್ಸರ್ಟನ್ ಆಗಿರ್ತದ. ರಿಸ್ಕ್ ಆಗ್ತದಂತ ಬಿ ಹೇಳಕ್ ಆಗಲ್ಲ, ಆಗಲ್ಲ ಅಂತ ಬಿ ಹೇಳಕ್ ಆಗಲ್ಲ. ರಿಸ್ಕ್ ಆಗ್ತದ, ಆಗಲ್ಲ. ಇದು ಏನೈತದ ಇದೇನಂತಂದ್ರ ಮಾಡ್ಲಕ್ ಆಗಲ್ಲ ಅಂತ ಹೇಳ್ಬೋದು. ದೆನ್ ಲಾಸ್ಟ್ ಒನ್ ಬಂದ್ಬಿಟ್ಟು ರೆಫರೆನ್ಸ್. ಸೆಕ್ಯೂರಿಟಿ ಅನಾಲಿಸಿಸ್ ಅಂಡ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಬೈ VA ಅವಧಾನಿ. ಈ ಬುಕ್ ಲಿಂದ ನಾನು ಈ ಟಾಪಿಕ್ಸ್ ತಗೊಂಡು ಹೇಳತ್ತೀನಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಮುಗಿತ್ರಿ. ಓಕೆ, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸಿಸ್ಟಮ್ಯಾಟಿಕ್ ರಿಸ್ಕ್ ಅಂಡ್ ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್? ಸಿಸ್ಟಮ್ಯಾಟಿಕ್ ರಿಸ್ಕ್ ಅಂತಂದ್ರೆ ಇದು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಗೆ ಇನ್ಫ್ಲುಯೆನ್ಸ್ ಮಾಡ್ತದ್ರಿ. ದೆನ್ ಇದು ಅನ್ಕಂಟ್ರೋಲೇಬಲ್ ಆಗಿರ್ತದ್ರಿ. ಮತ್ತ ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್ ಅಂದ್ರ ಇದು ಇಂಟರ್ನಲ್ ಫ್ಯಾಕ್ಟರ್ಸ್ ಗಳಿಗೆ ಇನ್ಫ್ಲುಯೆನ್ಸ್ ಮಾಡ್ತದ. ದೆನ್ ಇದು ಕಂಟ್ರೋಲೇಬಲ್ ಆಗಿರ್ತದ್ರಿ. ಓಕೆ, ಸೊ ಈ ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್ ನಲ್ಲಿ ಎಷ್ಟು ಟೈಪು? 3 ರೀ. ಯಾವ್ಯಾವರಮ್ಮ? ಬಿಸ್ನೆಸ್ ರಿಸ್ಕ್ ರೀ, ಫೈನಾನ್ಷಿಯಲ್ ರಿಸ್ಕ್, ಆಪರೇಷನಲ್ ರಿಸ್ಕ್. ಓಕೆ, ಅದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ? ಕಂಪ್ಯೂಟೇಷನ್ ಆಫ್ ಬಿಸ್ನೆಸ್ ರಿಸ್ಕ್ ಯಾವ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡ್ತೀರಿ? ಕ್ವಾಂಟಿಫೈ. ಐ ಆಮ್ ಆಸ್ಕಿಂಗ್ ಅಬೌಟ್ ಬಿಸ್ನೆಸ್ ರಿಸ್ಕ್ ಕ್ಯಾಲ್ಕುಲೇಷನ್.
ಅಂತಂದ್ರಿ ಸರ್ ನಾವ್ ಬಿಸ್ನೆಸ್ ರಿಸ್ಕ್ ಅಂತಂದ್ರ ಇಷ್ಟು ದುಡ್ಡು ಹಾಕಿ ಒಂದ್ ಯಾವ್ದೋ ಪ್ರೊಡಕ್ಷನ್ ಮಾಡ್ತೀವ್ರಿ. ಫಾರ್ಮುಲಾ ಏನಾದ್ರೂ ಸೂತ್ರ ಇದೆನಾ? ಹಾ ರೀ ಸರ್ ಅದರಿ, ಬಟ್ ಇಲ್ಲ ನೋಡಿ, ಅದರಿ ಸರ್ ಫಾರ್ಮುಲಾ ಅದಲ್ರಿ? ಹಾ ರೀ ಅದರಿ. ಓಕೆ. ಫೈನಾನ್ಷಿಯಲ್ ರಿಸ್ಕ್ ಫಾರ್ಮುಲಾ ಏನಾದ್ರೂ ನೆನಪಿದೆನಾ ಸರ್? ಗೊತ್ತಿಲ್ರಾ? ಓಕೆ. ದೆನ್ ಬೇಸಿಕಲಿ ಈ ರಿಸ್ಕು ಅಂತ ಕರಿತೀರ. ಓಕೆ. ದ ಬೇಸಿಕ್ ಏಮ್ ಆಫ್ ರಿಸ್ಕ್ ಇನ್ವೆಸ್ಟ್ಮೆಂಟ್ನಲ್ಲಿ ಎದಕ್ಕೆ ಕನ್ಸಿಡರ್ ಮಾಡಬೇಕ್ರಿ ರಿಸ್ಕು? ಯು ಟೋಲ್ಡ್ ದಟ್ ರಿಸ್ಕು ಅಂತ. ಓಕೆ. ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ರಿಸ್ಕು ಯಾಕೆ ನಾವು ಕನ್ಸಿಡರ್ ಮಾಡಬೇಕು? ಕನ್ಸಿಡರ್ ಮಾಡ್ಬೇಕ್ರಿ ಸರ್. ನಾವು ಇನ್ವೆಸ್ಟ್ಮೆಂಟ್ ಮಾಡತ್ತಿದೇವ್ ಅಂತಂದ್ರ ನಮಗ್ ಮುಂದ್ ಲಾಸ್ ಆಯ್ತದ ಪ್ರಾಫಿಟ್ ಆಯ್ತದ್ರಿ, ಇದು ಗೊತ್ತಾಗಲ್ಲ, ಇದು ಅನ್ಸರ್ಟನ್ ಆಗಿರ್ತದ್ರಿ ರಿಸ್ಕ್ ರೀ. ಯಾವಾಗ ಬಿ ರಿಸ್ಕ್ ಪ್ರತಿಯೊಂದಕ್ ರಿಸ್ಕ್ ಇರ್ತದೆ ರೀ ಸರ್. ಮೊದಲ್ ರಿಸ್ಕ್ ಏನ್ರಿ ಮೊದಲ್ರಿ. ಓಕೆ ಫೈನ್. ಸೊ ನಾನು ನಿಮ್ಗೆ ಏನ್ ಕೇಳ್ತಾ ಇರೋದಂದ್ರೆ, ಫಾರ್ ಎಕ್ಸಾಂಪಲ್ ಈ ಸೆಕ್ಯೂರಿಟೀಸ್ ನಲ್ಲಿ ಹಾಕದ್ರಿ ಅಂದ್ರೆ ಎಷ್ಟು ಪರ್ಸೆಂಟೇಜ್ ರಿಸ್ಕ್ ಅದ ಅದೇನಾದ್ರೂ ತಿಳಿಬೇಕಲ್ರಿ. ರಿಸ್ಕ್ ಅನ್ನ ಹೇಳಿದ್ರಿ, ಸಿಸ್ಟಮೆಟಿಕ್ ರಿಸ್ಕ್ ಅಂತ ಹೇಳಿದ್ರಿ, ಅನ್ಸಿಸ್ಟಮೆಟಿಕ್ ರಿಸ್ಕ್ ಅಂತ ಹೇಳಿದ್ರಿ. ಓಕೆ. ಈಗ 100 ರೂಪಾಯಿ ಹಾಕಿದ್ರೆ ಎಷ್ಟು ರಿಸ್ಕ್ ನಮಗೆ ಬರ್ತದೆ, ಇಲ್ಲಿ ಹಾಕಿದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ಐ ಆಮ್ ಆಸ್ಕಿಂಗ್ ಅಬೌಟ್ ಯಾವ ರೀತಿ ನೀವು ಡಿವೈಡ್ ಮಾಡ್ತೀರಾ, ರಿಸ್ಕ್ ಕ್ಯಾಲ್ಕುಲೇಷನ್ ಹೆಂಗೆ ಮಾಡ್ತೀರಾ ಅಂದ್ರೆ ನಾವ್ ಇನ್ವೆಸ್ಟ್ ಮಾಡೋಪರೇನೆ ವಿಚಾರ ಮಾಡ್ಬೇಕ್ರಿ. ಒಂದೇ ಟರ್ಮ್ ನಾವ್ ಇನ್ವೆಸ್ಟ್ ಮಾಡ್ಬಾರ್ದ್ರಿ. ಡಿಫ್ರೆಂಟ್ ಟರ್ಮ್ ನಾಗ ನಾವ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕ್ರಿ. ನಮಗ್ ಒಂದ್ ಕಡೆ ಸಮಥಿಂಗ್ ಲಾಸ್ ಆದ್ರೆ ಬಿ ಇನ್ನೊಂದ್ ಕಡೆಗ ಅದ್ ನಾವ್ ಗೇನ್ ಮಾಡ್ಬೋದ್ರಿ. ಓಕೆ. ಯು ಆರ್ ಟಾಕಿಂಗ್ ಅಬೌಟ್ ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಶನ್. ಐ ಆಮ್ ಟಾಕಿಂಗ್ ಅಬೌಟ್ ರಿಸ್ಕ್ ಅಸೆಸ್ಮೆಂಟ್. ರಿಸ್ಕ್ ಅಸೆಸ್ಮೆಂಟ್ ಯಾವ ರೀತಿ ಮಾಡ್ತೀರಾ, ದಟ್ ಇಸ್ ದ ಬಿಗ್ಗೆಸ್ಟ್ ಕ್ವಶನ್. ಓಕೆ. ಯು ಟೋಲ್ಡ್ ಅನ್ಸಿಸ್ಟಮೆಟಿಕ್ ರಿಸ್ಕ್, ಸಿಸ್ಟಮೆಟಿಕ್ ರಿಸ್ಕ್, ಎರಡರ ಬಗ್ಗೆನೂ ಹೇಳಿದ್ರಿ. ಓಕೆ. ಸಿಸ್ಟಮೆಟಿಕ್ ರಿಸ್ಕ್ ಅನ್ನ ಯಾವ ರೀತಿ, ಅಥವಾ ಏನಾದರೂ ಒಂದು ಟೂಲ್ ಇದೆನಾ? ಓಕೆ. ಏನಾದರೂ ಒಂದು ಮೆಜರ್ಮೆಂಟ್ ಇದೆನಾ ಸಿಸ್ಟಮೆಟಿಕ್ ರಿಸ್ಕ್ ಮೆಜರ್ಮೆಂಟ್ ಮಾಡೋದಕ್ಕೆ, ಅಥವಾ ಅನ್ಸಿಸ್ಟಮೆಟಿಕ್ ರಿಸ್ಕ್ ಮೆಜರ್ಮೆಂಟ್ ಮಾಡೋದಕ್ಕೆ ಏನಾದರೂ ಟೂಲ್ ಇದೆನಾ? ಈಸ್ ದೇರ್ ಎನಿ ಟೂಲ್? Okay, so I'll give you one simple concept. What do you mean by beta? Beta ಅಂದ್ರೆ ಏನ್ರಮ್ಮ? ಬೀಟಾ ರೀ. ನೆನಪಾಗ್ಯದ್ರಿ. ಅಲ್ಲ ಕೇಳಿದ್ದಾರೆ ನೆನಪದಲ್ರಮ್ಮ? ಹೇಳಿದ್ರೆ ಸರ್ ಕೇಳೇನ್ರಿ. ಹೆಸರು ಕೇಳಿರಲ್ಲ? ಹಾ ರೀ. Okay, fine. Yeah. Any other questions from the audience? ವಂಡರ್ಫುಲ್ ಪ್ರೆಸೆಂಟೇಷನ್, ಭಾಳ ಸರಿಯಾಗಿ ಐತ್ರಮ್ಮ. ಆಸ್ ಕಂಪೇರ್ ಟು ಅಕೌಂಟಿಂಗ್ ಸಿಸ್ಟಮ್ ಕಂಪೇರ್ ಮಾಡಿದ್ರು ಇದು ಸರಿಯಾಗಿ ಮಾಡಿದ್ರೆ. ಬಟ್ ಸಬ್ಜೆಕ್ಟ್ ಟು ಕಂಡೀಷನ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಭಾಳ ಆಗಿವೆ. ಸ್ಪೆಷಲಿ ಹೆಡ್ಲೈನ್ಸ್ನಲ್ಲಿ ರೆಫರೆನ್ಸಸ್ ಅನ್ನೋದು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಬಾರ್ದು. ಆ್ಯಂಡ್ ಸಾಧ್ಯವಾಯ್ತಂದ್ರೆ ಒಂದೇ ಬುಕ್ದು ರೆಫರೆನ್ಸ್ ಹಾಕಬೇಡ್ರಿ, ಇನ್ನೊಂದೆರಡು ಬುಕ್ ಕೊಡ್ರಿ. ಓಕೆ. ಸೊ ಅದು ಒಂದೇ ಓದಿನಂತಲ್ಲ, ಯು ನೀಡ್ ಟು ಗಿವ್ ಸಮ್ ಮೋರ್ ವೆಬ್ಸೈಟ್ದು ರೆಫರೆನ್ಸ್ ಕೊಡ್ರಿ. ಓಕೆ. ನೀವು ಎಲ್ಲೇನಿಂದ ಯಾವುದಾರ ವೆಬ್ಸೈಟ್ ತೊಗೊಂಡಿದ್ರಂದ್ರೆ ಅದನ್ನು ರೆಫರೆನ್ಸ್ ಕೊಡ್ಬೋದು. ಓಕೆ. ಎಸ್. ಯಾ. ಎನಿ ಕ್ವಶನ್ಸ್ ಫ್ರಮ್ ದ ಆಡಿಯನ್ಸ್ ಪ್ಲೀಸ್? ಎನಿ ಕ್ವಶನ್ಸ್? ವಸಂತ ಕೇಳಿಸ್ತಾ ಇದೆ ಅಮ್ಮ? ಬಿ ದೇರ್. ಅಮ್ಮ ಸ್ವಪ್ನ ಬಿ ದೇರ್. ವಸಂತ ಕೇಳಿಸ್ತಾ ಇದೆ ಅಮ್ಮ? ವಸಂತ? ಎನಿ ಕ್ವಶನ್ಸ್? ಓಕೆ. ಕವಿತಾ ಕೇಳಿಸ್ತಾ ಇದಮ್ಮ? ಕವಿತಾ? ओके. मोहसिन. हाँ सर. हाँ सर. है कुछ? नहीं सर, मैं अभी ज्वाइन हो गया सर, मैं नहीं सुना. ओके. अम्मा त्रिवेणी ಕೇಳಿಸ್ತಾ ಇದೆ ರೀ? त्रिवेणी ಓಕೆ. ಹಾಂ ರೀ ಸರ್. ಏನಾದರೂ ಡೌಟ್ ಅದ ರೀ?
ಸರ್ ಇಲ್ಲ ರೀ. ಯಾಕೆ ಕೇಳ್ಬಾರ್ದು ಅಂತೀರಾ? ಅಂದ್ರೆ ನಿಮ್ದು ಕೇಳ್ಬೇಕಾದ್ರೆ ಅವ್ರು ಕೇಳ್ಬಾರ್ದು ಹಿಂಗೇನ್ರಿ ಐತ್ರಿ? ದೇರ್ ಮಸ್ಟ್ ಬಿ ಸಮ್ ಸರ್ ಇಲ್ಲ ರೀ, ಹಂಗೇನಿಲ್ಲ ರೀ. okay, so be active, okay, be active, and there must be healthy discussions, right? ಹಾಂ Okay, thank you amma. Swapna, thank ಹಾ you. ಥ್ಯಾಂಕ್ ಯು. Next presentation please. My education